ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಕ್ರಿಸ್ತನ ಪುನರುತ್ಥಾನ, ದ ರೆಸರಕ್ಷನ್ ಆಫ್ ಕ್ರೈಸ್ಟ್ ಅಂತ ಹೇಳಿದ್ರೆ ಏನಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಈ ಪುನರುತ್ಥಾನದ ಸಂದೇಶ ಏನಿದೆ, ಇದು ಸುವಾರ್ತೆಯ ಕೇಂದ್ರವಾಗಿರುವಂಥದ್ದಾಗಿದೆ. ಅದು ಮಾತ್ರವಲ್ಲ, ದೇವಜನರ ನಿರೀಕ್ಷೆಯಾಗಿರುವಂಥದ್ದಾಗಿದೆ. ನೋಡಿ, ಪುನರುತ್ಥಾನ ಇಲ್ಲ ಅಂತಿತ್ತು ಅಂತ ಹೇಳಿದ್ರೆ, ಪುನರುತ್ಥಾನ ಆಗಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ, ನಾವು ಏನೇ ಪ್ರಸಂಗ ಮಾಡ್ತು ಅಂತ ಹೇಳಿದ್ರು ಅದಕ್ಕೆ ಹುರುಳಿಲ್ಲದಾಗಿತ್ತು. ಹುರುಳಿಲ್ಲದ ರೀತಿಯಲ್ಲಿ ಅದು ಆಗಿರ್ತಿತ್ತು. ಆದರೆ ದೇವರಿಗೆ ಸ್ತೋತ್ರ, ಯೇಸು ಸ್ವಾಮಿ ತಾನು ಹೇಳಿದಂತೆ ಪುನರುತ್ಥಾನ ಹೊಂದಿರೋದ್ರಿಂದ ಆತನನ್ನು ಕುರಿತು ಧರ್ಮಶಾಸ್ತ್ರ ನುಡಿದ ಪ್ರಕಾರ ಇರ್ಬೋದು, ದೇವರ ವಾಕ್ಯದಲ್ಲಿ ಬರೆಸಿರೋದ ಎಲ್ಲ ಸಂಗತಿಗಳೇನಿದೆ ಅದು ನಿಜವೆಂದು ತೋರಿ ಬಂದಿರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. 1 Corinthians chapter 15 verse 14 ಕ್ರಿಸ್ತನು ಎದ್ದು ಬಂದಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಅಂತೇಳಿ ಪೌಲ ಹೇಳೋದನ್ನು ನೋಡ್ತೇವೆ. ಅಂದರೆ ಈ ಪುನರುತ್ಥಾನದ ಮೇಲೆ ಈ ಪ್ರಸಂಗ ಆಧಾರಗೊಂಡಿದೆ ಅಂತೇಳಿ ನೋಡ್ತಾ ಇದ್ದೇವೆ. ಸೊ ಈ ಪುನರುತ್ಥಾನ ಆಗಿದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಒಂದು ನಂಬಿಕೆ ಇರುವಂಥದ್ದಾಗಿದೆ. ಪುನರುತ್ಥಾನ ಆಗಿರೋದ್ರಿಂದ ನಮಗೆ ಆ ಪುನರುತ್ಥಾನದ ಮೇಲೆ ನಮಗೆ ನಂಬಿಕೆ ಉಂಟಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ನಂಬಬಹುದು ಅಂತೇಳಿ ಅದರ ಅರ್ಥ. ನೋಡಿ, ಪುನರುತ್ಥಾನದಲ್ಲಿ ನಮ್ಮ ಪಾಪ ಪುನರುತ್ಥಾನದ ಮೇಲೆ ಪಾಪ ಕ್ಷಮಾಪಣೆ ಆಧಾರಗೊಂಡಿದೆ. ಪುನರುತ್ಥಾನದ ಮೇಲೆ ಪಾಪ ಕ್ಷಮಾಪಣೆಯು ಆಧಾರಗೊಂಡಿದೆ. ಎಲ್ಲಿ ನೋಡಬೇಕಾದ್ರೆ 1 Corinthians chapter 15 verse 17 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. 1 Corinthians chapter 15 verse 17 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ, ನೀವು ಇನ್ನೂ ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಅಂದರೆ ಪುನರುತ್ಥಾನ ಆಗಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅದು ಪಾಪ ಕ್ಷಮಾಪಣೆ ಆಗ್ತಿರಲಿಲ್ಲ. ಸೊ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ರಿಂದ ನಮಗೆ ನಮ್ಮ ಪಾಪ ಕ್ಷಮಾಪಣೆಗೆ ಇದು ಆಧಾರವಾಗಿರುವಂಥದ್ದಾಗಿದೆ. ಎಸ್, ಖಂಡಿತವಾಗಿ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ ಅಂತೇಳಿ ನಾವು ತಿಳ್ಕೊಳ್ಬೋದು. ನೋಡಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಈ ಪುನರುತ್ಥಾನ ನೋಡಬೇಕಾದ್ರೆ ಪುನರುತ್ಥಾನದ ಮೇಲೆ ನಮ್ಮ ರಕ್ಷಣೆ ಆಧಾರಗೊಂಡಿದೆ. ನಮ್ಮ ಸಾಲ್ವೇಷನ್ನಿಗೆ ಏನು ಆಧಾರ ಅಂತ ನೋಡಬೇಕಾದ್ರೆ ಈ ಪುನರುತ್ಥಾನದ ಮೇಲೆ ನಮ್ಮ ರಕ್ಷಣೆ ಆಧಾರಗೊಂಡಿದೆ ಅಂತೇಳಿ ನಾವು ನೋಡ್ಬೋದು. ಇಲ್ಲಿ ಅಂತ ನೋಡಬೇಕಾದ್ರೆ 1 Corinthians chapter 15 verse 18 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ದೆ ಹೋದವರು ನಾಶವಾದರು. ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನು ಇಲ್ಲವಾದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಅಂದರೆ ದೇವರ ವಾಕ್ಯದಲ್ಲಿ ನಮ್ಮ ರಕ್ಷಣೆ ಖಂಡಿತವಾಗಿ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ನೋಡಬೇಕಾದ್ರೆ, ಯೇಸು ಸ್ವಾಮಿ ಪುನರುತ್ಥಾನ ಆಗಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅವರು ನಿದ್ರೆ ಹೋದವರು, ಕ್ರಿಸ್ತನವರಾಗಿ ನಿದ್ರೆ ಯಾರು ಹೋಗಿದ್ರು ಅಂದರೆ ಇದಕ್ಕಿಂತ ಮುಂಚೆ ಯಾರು ಸತ್ತು ಹೋಗಿದ್ರು, ಕ್ರಿಸ್ತನಲ್ಲಿ ನಿದ್ರೆ ಹೋದವರಾಗಿದ್ದರು, ಅವರು ನಾಶವಾದರು. ಆದರೆ ದೇವರಿಗೆ ಸ್ತೋತ್ರ, ಕ್ರಿಸ್ತನು ಎದ್ದು ಬಂದಿದ್ದರಿಂದ ಅವರು ಸಹ ಈ ಪುನರುತ್ಥಾನದಲ್ಲಿ ಅವರು ಎದ್ದು ಬರ್ತಾರೆ ಅಂತೇಳಿ ಅವರ ನಿರೀಕ್ಷೆ ಅವ್ರಿಗೆ ಆಧಾರವಾಗಿರುವಂಥದ್ದಾಗಿದೆ. ಮತ್ತು ಈ ರಕ್ಷಣೆಗೆ ಇದು ಆಧಾರವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಆ ರೀತಿಯಾಗಿ ಯೇಸು ಸ್ವಾಮಿ ಎದ್ದು ಬಂದರು. ಕ್ರಿಸ್ತನಲ್ಲಿ ಯಾರು ನಿದ್ದೆ ಹೋಗಿದ್ದಾರೋ ಅವರು ಸಹ ಎದ್ದು ಬರ್ತಾರೆ. ಅಂದರೆ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟು ಯಾರು ಸತ್ತು ಹೋಗಿದ್ದಾರೋ ಅವ್ರಿಗೂ ಸಹ ಕ್ರಿಸ್ತನ ಯಾವ ರೀತಿಯಾಗಿ ಪುನರುತ್ಥಾನ ಹೊಂದರೋ ಅದೇ ಪ್ರಕಾರವಾಗಿ ಅವರು ಸಹ ಮೇಲ್ಗಡೆ ಎದ್ದು ಬರ್ತಾರೆ. ಅಂದರೆ ಅವ್ರಿಗೂ ಸಹ ಪುನರುತ್ಥಾನ ಸಿಗುವಂಥದ್ದಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ನಾವು ನೋಡ್ತೇವೆ ಈ ಪುನರುತ್ಥಾನ ಕುರಿತು ಅಪೊಸ್ತಲರು ಸಾಕ್ಷಿ ಹೇಳೋದನ್ನು ನೋಡ್ತೇವೆ. ಅಪೊಸ್ತಲರು ಸಾಕ್ಷಿ ಹೇಳೋದನ್ನು
ನಾವು ನೋಡ್ತೇವೆ. ಇಲ್ಲಿ ನೋಡಬೇಕಾದ್ರೆ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 33ನೇ ವಾಕ್ಯ ನೋಡಬೇಕಾದ್ರೆ, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 4 ವರ್ಸ್ 33 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಅಪೊಸ್ತಲರು ಪುನರುತ್ಥಾನದ ಸಾಕ್ಷಿಯನ್ನು ನಾವು ಹೇಳೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಯೇಸುಸ್ವಾಮಿ ಪುನರುತ್ಥಾನಗೊಂಡಂಥ ಸಾಕ್ಷಿಗಳು ನಾವು ನೋಡಬೇಕಾದ್ರೆ ಅಪೊಸ್ತಲರು ಸಾಕ್ಷಿ ಹೇಳೋದನ್ನು ನೋಡ್ತೇವೆ. ಅದೇ ಪ್ರಕಾರವಾಗಿ ಪೌಲನು ಸಹ ವೈಯಕ್ತಿಕವಾಗಿ ಸಾಕ್ಷಿ ಹೇಳೋದನ್ನು ನೋಡ್ತೇವೆ. ಎಲ್ಲಿ ನೋಡಬೇಕಾದ್ರೆ 1 ಕೊರಿಂಥಿಯನ್ಸ್ ಚಾಪ್ಟರ್ 15 ವರ್ಸ್ 18ನಲ್ಲಿ ನೋಡಬೇಕಾದ್ರೆ, 1 ಕೊರಿಂಥ 15ನೇ ಅಧ್ಯಾಯ 8ನೇ ವಾಕ್ಯ ನೋಡಬೇಕಾದ್ರೆ, ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು ಅಂತೇಳಿ ಪೌಲ ವೈಯಕ್ತಿಕವಾಗಿ ಸಾಕ್ಷಿ ನುಡಿಯೋದನ್ನು ನೋಡ್ತೇವೆ. ಮತ್ತು ನಾವು ನೋಡ್ತೇವೆ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ನೋಡಬೇಕಾದ್ರೆ, ಬುಕ್ ಆಫ್ ಜಾನ್ ಚಾಪ್ಟರ್ 20 6 and 7ನಲ್ಲಿ ನೋಡಬೇಕಾದ್ರೆ, ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಸೀಮೋನ್ ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು, ಆತನ ತಲೆಯ ಮೇಲಿದ್ದ ಕೈ ಪಾವಡಗಳು ಆ ನಾರು ಬಟ್ಟೆಗಳ ಕೂಡ ಇರದೆ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು ಅಂತೇಳಿ. ಹಲ್ಲೆಲೂಯಾ. ಅದರರ್ಥ ಸಮಾಧಿ ಬರಿದಾಗಿದೆ, ಸಮಾಧಿಯಲ್ಲಿ ಯೇಸುಸ್ವಾಮಿ ಇಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ದೇವದೂತರು ಸಹ ಸಾಕ್ಷಿ ಹೇಳೋದನ್ನು ನೋಡ್ತೇವೆ. ಯೇಸುಸ್ವಾಮಿ ಯಾವ ರೀತಿಯಾಗಿ ಎದ್ದಿದ್ದಾರೆ, ಪುನರುತ್ಥಾನ ಹೊಂದಿದ್ದಾರೆ ಅನ್ನೋದಕ್ಕೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ಬೋಧನೆ ಮಾಡ್ತಾ ಇದ್ದೇವೆ. ಯೇಸುಸ್ವಾಮಿ ಯಾವ ರೀತಿಯಾಗಿ ಪುನರುತ್ಥಾನ ಹೊಂದಿದ್ದಾರೆ, ಆತನು ಯಾವ ರೀತಿಯಾಗಿ ಪುನರುತ್ಥಾನ ಹೊಂದಿದ್ದಾರೆ, ಯಾವ ರೀತಿಯಾಗಿ ಅದನ್ನು ನಾವು ದೃಢೀಕರಿಸ್ತಾ ಇದ್ದೇವೆ ದೇವರ ವಾಕ್ಯದ ಆಧಾರದಲ್ಲಿ ಅಂತೇಳಿ ನಾವು ನಿಮಗೆ ವಿವರಿಸ್ತಾ ಇದ್ದೇವೆ. ನೋಡ, ದೇವದೂತರು ಸಹ ಸಾಕ್ಷಿ ಹೇಳೋದನ್ನು ನೋಡ್ತೇವೆ. ಲೂಕನು ಬರೆದ ಸುವಾರ್ತೆ, ಲೂಕ 24ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳ ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷನವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಆತನು ಬದುಕಿದ್ದಾನೆ, ಸತ್ತವರೊಳಗೆ ಬದುಕಿರೋನ ಹುಡುಕುವುದೇನು, ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಅಂತೇಳಿ ದೇವದೂತರು ಸಾಕ್ಷಿ ಹೇಳೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ತೋಮ ಸಹ ನೋಡಿ ನಂಬೋದನ್ನು ನೋಡುತ್ತೇವೆ. ನೋಡಿ, ಯೋಹಾನನು ಬರೆದ ಸುವಾರ್ತೆ, ಬುಕ್ ಆಫ್ ಜಾನ್, ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡಿ, ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನ ನೋಡಿದರಿಂದ ನಂಬಿದಿ, ನೋಡದೆ ನಂಬಿದವರು, ನೋಡದೆ ನಂಬುವರು ಧನ್ಯರು ಎಂದು ಹೇಳಿದನು ಅಂತೇಳಿ. ಹಲ್ಲೆಲೂಯಾ. ಯಾವ ರೀತಿಯಾಗಿ ತೋಮ ನೋಡಿ ನಂಬೋದನ್ನು ನೋಡ್ತೇವೆ. ನೋಡಿ, ಯೇಸುಸ್ವಾಮಿ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಾಕ್ಯ ನೋಡಬೇಕಾದ್ರೆ, 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಯೇಸುಸ್ವಾಮಿ ಶಿಷ್ಯರ ಮಧ್ಯೆ ಬಂದು ಮಾತನಾಡೋದನ್ನು ನೋಡುತ್ತೇವೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಯೇಸುಸ್ವಾಮಿ ಸಹ ಇದನ್ನು ಕುರಿತು, ನಾನು ಮತ್ತೆ ಪುನರುತ್ಥಾನ ಹೊಂದ್ತೇನೆ, ನಾನು ಜೀವಂತವಾಗಿ ಮತ್ತೆ ಎದ್ದು ಬರ್ತೇನೆ ಅಂತೇಳಿ ಯೇಸುಸ್ವಾಮಿ ಹೇಳೋದನ್ನು ನೋಡ್ತೇವೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯದಲ್ಲಿ ಬರೆದಿದೆ, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನಗಳಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅಂದರೆ ಯೇಸುಸ್ವಾಮಿ ತನ್ನ ಸ್ವಂತ ದೇಹವನ್ನು ಕುರಿತು ಇಲ್ಲಿ ಹೇಳ್ತಾ ಇರೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಸೊ ಯೇಸುಸ್ವಾಮಿ ಜೀವಂತವಾಗಿ ಇದ್ದಿದ್ದಾರ? ಆತನ ಸಮಾಧಿಯಲ್ಲಿ ಇಲ್ಲ, ಆತನು ಮೃತ್ಯುಂಜಯನಾಗಿ ಆತನು ಎದ್ದಿರೋದನ್ನು ದೇವರ ವಾಕ್ಯ ಪ್ರೂವ್ ಮಾಡ್ತಾ ಇದೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಾಗಿ ಯೇಸು ಶಿಲುಬೆ ಮೇಲೆ
ಪ್ರಾಣ ಕೊಟ್ಟರು. ಯಾಕಂತೇಳಿದ್ರೆ ನನಗಾಗಿ, ನಿನಗಾಗಿ. ಯೇಸು ಸ್ವಾಮಿ ಸಾಯಲಿಲ್ಲ ಅಂತೇಳಿದ್ರೆ ನಾನು ನೀನು ಆ ಶಿಲ್ಬೆ ಮೇಲೆ ಸಾಯಬೇಕಾಗಿತ್ತು. ನಮ್ಮ ಪಾಪಕ್ಕೆ ಬರಬೇಕಾದಂಥ ದಂಡನೆಯನ್ನು ಯೇಸು ಸ್ವಾಮಿ ತಮ್ಮ ಮೇಲೆ ಹಾಕ್ಕೊಂಡ್ರು. ಇದನ್ನು ಕುರಿತು ನಾವು ಇದರ ಹಿಂದೆ ಮಾಡಿದ ಸಂದೇಶದಲ್ಲಿ ಯೇಸುವಿನ ಮರಣವನ್ನು ಕುರಿತು ಸಂದೇಶವನ್ನು ಹೇಳಿದ್ರಲ್ಲಿ ವಿವರವಾಗಿಯೂ ಹೇಳಿದ್ದೇವೆ. ಅದನ್ನು ಯಾರು ಕೇಳೋದಾದರೆ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುವಂಥದ್ದಾಗಿದೆ. ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಪುನರುತ್ಥಾನದ ಎಫೆಕ್ಟ್ ಏನು, ಪರಿಣಾಮಗಳೇನು ಅಂತ ನೋಡಬೇಕಾದ್ರೆ ಯೇಸು ಸ್ವಾಮಿಯ ಉಪದೇಶ ಅದನ್ನು ದೇವರೇನು ಮಾಡಿದರೆ ದೃಢಪಡಿಸಿದರೆ. ಯೇಸು ಸ್ವಾಮಿ ಅದನ್ನು ತಾನು ಏನು ಹೇಳಿದ್ನೋ ಅದರ ಪ್ರಕಾರವಾಗಿ ಅದು ನೆರವೇರಿದ್ದನ್ನು ನೋಡ್ತೇವೆ, ದೃಢಪಡಿಸೋದನ್ನು ನೋಡ್ತೇವೆ. ಅಂದರೆ ಯೇಸು ಸ್ವಾಮಿ ಏನು ಉಪದೇಶ ಮಾಡಿದ್ರೋ, ಏನು ಹೇಳಿದ್ರೋ ಅದು ದೃಢಪಡಿಸಲಾಗದೆ ನೋಡ್ತೇವೆ. ನೋಡಿ, ಮತ್ತಾಯನು ಬರೋದು ಸುವಾರ್ತೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 6. ಮತ್ತಾಯನು ಬರೋ ಸುವಾರ್ತೆ 28ನೇ 6ನೇ ವಾಕ್ಯದಲ್ಲಿ ಬರೆದಿದೆ, ತಾನು ಹೇಳಿದಂತೆ ಎದ್ದಿದ್ದಾನೆ. ಅಂದರೆ ಯೇಸು ಸ್ವಾಮಿ ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ ಆತನು ಮಲಗಿದ ಸ್ಥಳ ನೋಡ್ರಿ. ಹಾಲೆಲೂಯ. ಯೇಸು ಸ್ವಾಮಿ ತಾನು ಹೇಳಿದ ಹಾಗೆ ಎದ್ದಿದ್ದಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ಯೇಸು ಸ್ವಾಮಿ ಪುನರುತ್ಥಾನಾಗಿದ್ದರಿಂದ ಯೇಸು ಸ್ವಾಮಿ ಏನು ಹೇಳಿದ್ರು ಅದು ನಿಜ, ಅವ್ರು ಹೇಳಿದ್ದು ಸತ್ಯ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ರುಜುವಾತ್ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ರೋಮನ್ಸ್ ಚಾಪ್ಟರ್ 4 ವರ್ಸ್ 25 ನೋಡಬೇಕಾದ್ರೆ ರೋಮಪುರದ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಯಾರು ಆತನ ನಂಬಿದರೋ ಅವ್ರಿಗೆ ನೀತಿವಂತರೆಂಬ ನಿರ್ಣಯ ಸಿಕ್ಕುವಂಥದ್ದಾಗಿದೆ. ರೋಮನ್ಸ್ ಚಾಪ್ಟರ್ 4 ವರ್ಸ್ 25 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ನೋಡಿ, ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವಂಥದ್ದಾಗಿದೆ. ಯಾವುದರಿಂದ ಇದು ಸಿಕ್ತು ನಮಗೆ ನೀತಿವಂತರೆಂಬ ನಿರ್ಣಯ? ಯೇಸುಸ್ವಾಮಿ ಪುನರುತ್ಥಾನ ಹೊಂದಿದಾಗ ನಮಗೆ ನಂಬಿದವರಿಗೆ ನೀತಿವಂತರೆಂಬ ನಿರ್ಣಯ ಸಿಗುವಂಥದ್ದಾಗಿದೆ. ಅದು ಮಾತ್ರವಲ್ಲ, ಯೇಸುಸ್ವಾಮಿ ಈ ಪುನರುತ್ಥಾನ ಹೊಂದಿರೋದ್ರಿಂದ ಯೇಸುಸ್ವಾಮಿ ನನಗೋಸ್ಕರ ನಿಮಗೋಸ್ಕರ ಆತನು ವಿಜ್ಞಾಪನೆಯನ್ನು ಮಾಡುವಂಥವರಾಗಿದ್ದಾರೆ. ನೋಡ್ರಿ, ರೋಮನ್ಸ್ ಚಾಪ್ಟರ್ 8 ವರ್ಸ್ 34 ನೋಡಬೇಕಾದ್ರೆ ರೋಮ 8ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಬರೆದಿದೆ, ಅಪರಾಧಿಗಳನ್ನು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಅಂದರೆ ನನಗೋಸ್ಕರ ನಿಮಗೋಸ್ಕರ ವಿಜ್ಞಾಪನೆಯನ್ನು ಮಾಡುವವರಾಗಿದ್ದಾರೆ. ಹಾಲೆಲೂಯ. ಎಫಿಷಿಯನ್ಸ್ ಚಾಪ್ಟರ್ 1 20 and 21 ನೋಡಬೇಕಾದ್ರೆ ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿರಿಸಿಕೊಂಡನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಯೇಸುಸ್ವಾಮಿ ಎಲ್ಲವುಗಳ ಮೇಲೆ ಅಧಿಕಾರ ಹೊಂದಿದವನಾದನು. ಯೇಸುಸ್ವಾಮಿ ಎಲ್ಲವುಗಳ ಮೇಲೆ ಅಧಿಕಾರ ಹೊಂದಿದವರಾದರು ಅಂತೇಳಿ ಪುನರುತ್ಥಾನ ಹೊಂದಿದ ನಂತರ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ಅದು ಮಾತ್ರವಲ್ಲ, ವಿಶ್ವಾಸಿಗಳು ಅಂದರೆ ಯೇಸುವನ್ನು ಯಾರು ನಂಬಿದರೋ ಅವ್ರಿಗೂ ಸಹ ಪುನರುತ್ಥಾನ ಸಾಧ್ಯವಾಯಿತು. ಯೇಸುಸ್ವಾಮಿ ಪುನರುತ್ಥಾನ ಹೊಂದಿರಿಂದ ವಿಶ್ವಾಸಿಗಳು ಸಹ ಪುನರುತ್ಥಾನ ಸಾಧ್ಯವಾಯಿತು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡ್ರಿ, 2 ಕೊರಿಂಥಿಯನ್ಸ್ ಚಾಪ್ಟರ್ 4 ವರ್ಸ್ 14 ನೋಡಬೇಕಾದ್ರೆ 2 ಕೊರಿಂಥ 4ನೇ ಅಧ್ಯಾಯ 14ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಕರ್ತನಾದ ಯೇಸುವನ್ನು ಎಬ್ಬಿಸಿದಾತನು ನಮ್ಮನ್ನು ಸಹ ಯೇಸುವಿನೊಂದಿಗೆ ಎಬ್ಬಿಸಿ ನಿಮ್ಮ ಜೊತೆಯಲ್ಲಿ ತನ್ನ ಮುಂದೆ ನಿಲ್ಲಿಸುವನೆಂದು ತಿಳಿದವರಾಗಿದ್ದೇವೆ. ನೋಡಿದ್ರ, ಕರ್ತನಾದ ಯೇಸುವನ್ನು ಎಬ್ಬಿಸಿದಾತನು ನಮ್ಮನ್ನು ಸಹ ಯೇಸುವಿನೊಂದಿಗೆ ಎಬ್ಬಿಸಿ. ಹಾಲೆಲೂಯ.
ಅಂದರೆ ವಿಶ್ವಾಸಿಗಳಿಗೂ ಸಹ ಪುನರುತ್ಥಾನ ಸಾಧ್ಯವಾಯಿತು ಅಂತೇಳಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ದೇವಜನರಿಗೆ ಪುನರುತ್ಥಾನ ಶಕ್ತಿ ಒದಗಿಸಲ್ಪಡೋದನ್ನು ಸಹ ನಾವು ನೋಡ್ತೇವೆ. ಫಿಲಿಪ್ಪಿ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡಬೇಕಾದ್ರೆ, ಫಿಲಿಪ್ಪಿ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಅನುರೂಪವಾಗಬೇಕೆಂದು ನನ್ನ ಕುತೂಹಲವಾಗಿದೆ. ನೋಡಿ, ದೇವರ ವಾಕ್ಯದಲ್ಲಿ ಬರೆದಿದೆ, ದೇವಜನರಿಗೆ ಪುನರುತ್ಥಾನ ಶಕ್ತಿ, ಆತನ ಪುನರುತ್ಥಾನ ಶಕ್ತಿಯನ್ನು ತಿಳ್ಕೊಂಡು. ಹಲ್ಲೆಲೂಯಾ. ಸೊ ಪುನರುತ್ಥಾನ ಶಕ್ತಿ ಒದಗಿಸಲ್ಪಟ್ಟಿದೆ ಅಂಥೇಳಿ ದೇವಜನರಿಗೆ ಒದಗಿಸಲ್ಪಟ್ಟಿದೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಅದು ಮಾತ್ರವಲ್ಲ, ಅಪೊಸ್ತಲ ಕೃತ್ಯಗಳು 17:30 ನೋಡಬೇಕಾದ್ರೆ, ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 17 ವರ್ಸ್ 31, 17ನೇ ಅಧ್ಯಾಯ 31ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಯಾಕೆಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸನ ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. ನೋಡಿ, ಭೂಲೋಕದ ನ್ಯಾಯ ವಿಚಾರಣೆಯ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅಂದರೆ ಯಾವ ರೀತಿಯಾಗಿ ನ್ಯಾಯ ವಿಚಾರಣೆಗೆ ಆಧಾರ ಆಯಿತು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬರೆದಿದೆ, ಆಕ್ಟ್ಸ್ ಚಾಪ್ಟರ್ 23 ವರ್ಸ್ 6 ನೋಡಬೇಕಾದ್ರೆ, ಸಭೆಯವರಲ್ಲಿ ಒಂದು ಪಾಲು ಸದ್ದುಕಾಯರು, ಒಂದು ಪಾಲು ಫರಿಸಾಯರಿರುವುದನ್ನು ಪೌಲನು ತಿಳಿದು, ಸೋದರರೇ, ನಾನು ಫರಿಸಾಯರ ಮಗನು, ಸತ್ತವರೆದ್ದು ಬರುವರು ಎಂಬ ನಿರೀಕ್ಷೆಯ ವಿಷಯವಾಗಿ ನನ್ನನ್ನು ವಿಚಾರಣೆ ಮಾಡುತ್ತಾರೆ ಎಂದು ಹಿರೀ ಸಭೆಯಲ್ಲಿ ಕೂಗಿದನು. ಅಂದರೆ ಸತ್ತವರು ಎದ್ದು ಬರ್ತಾರೆ ಎಂಬ ನಿರೀಕ್ಷೆಯ ವಿಷಯವಾಗಿ ನಾನು ವಿಚಾರಣೆ ಮಾಡ್ತಾರೆ ಅಂತೇಳಿ ಪೌಲ ಹೇಳಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಭಕ್ತರು ಪುನರುತ್ಥಾನ ನಿರೀಕ್ಷೆಗೆ ಇದು ಆಧಾರವಾಗಿದೆ ಅಂತೇಳಿ. ಸತ್ತವರೆದ್ದು ಬರ್ತಾರೆ. ಹಲ್ಲೆಲೂಯಾ. ಇದನ್ನು ಬೈಬಲಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನಾವು ನೋಡುತ್ತೇವೆ. 1 ಪೇತ್ರ 1ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ ನೋಡಬೇಕಾದ್ರೆ, ಫಸ್ಟ್ ಪೀಟರ್ ಚಾಪ್ಟರ್ 1, 1 ಪೇತ್ರ 1ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನ ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ. ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಯೇಸು ಸ್ವಾಮಿ ಸತ್ತವರನ್ನು ಎಬ್ಬಿಸಲ್ಪಟ್ಟರೋ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ. ಹಲ್ಲೆಲೂಯಾ. ಸೊ ನಿತ್ಯ ಜೀವಕ್ಕೆ ಇದು ಬಾಧ್ಯತೆ ಸಾಧ್ಯವಾಯಿತು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಯೇಸುಸ್ವಾಮಿ ಎದುರಿಸಿದ್ರಲ್ಲಿ ಯೇಸುಸ್ವಾಮಿ ಯಾವ ರೀತಿಯಾಗಿ ಎದ್ದು ಬಂದರೋ, ಯಾವ ರೀತಿಯಾಗಿ ಅವ್ರಿಗೆ ನಿತ್ಯ ಬಾಧ್ಯತೆ ಸಾಧ್ಯವಾಯಿತೋ ಅದೇ ಪ್ರಕಾರವಾಗಿ ನಮಗೂ ಸಹ ಸಾಧ್ಯವಾಗುವಂಥದ್ದಾಗಿದೆ, ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ. ಹಲ್ಲೆಲೂಯಾ. ನಿತ್ಯ ಬಾಧ್ಯತೆಯು ಸಾಧ್ಯವಾಗೋದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 18ನೇ ವಾಕ್ಯವನ್ನು ನೋಡಬೇಕಾದ್ರೆ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 18ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಹವೆ. ಹಲ್ಲೆಲೂಯಾ. ಮರಣ ಮತ್ತು ಪಾತಾಳದ ಮೇಲೆ ಜಯ ಹೊಂದಿ ಆ ಬೀಗದ ಕೈಯನ್ನು ಯೇಸುಸ್ವಾಮಿ ಆತನ ಕೈಲಿದೆ ಅಂತೇಳಿ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. ಮರಣ ಪಾತಾಳದ ಮೇಲೆ ಜಯ ಹೊಂದುವುದನ್ನು ದೇವರ ವಾಕ್ಯದಲ್ಲಿ ಬರೆದಿದೆ. ಇದು ಯಾವಾಗ ಸಾಧ್ಯ ಆಯಿತು? ಕ್ರಿಸ್ತನ ಪುನರುತ್ಥಾನದ ಎಫೆಕ್ಟ್ ಇದು. ಯೇಸುವಿನ ಪುನರುತ್ಥಾನ ಎಫೆಕ್ಟು ಇದಾಗಿರುವಂಥದ್ದಾಗಿದೆ.
ಯೇಸುಸ್ವಾಮಿ ಪುನರುತ್ಥಾನ ಮೂಲಕವಾಗಿ ಏನು ಸಂದೇಶ ನೀಡ್ತಾ ಇದ್ದಾರೆ? ಅವ್ರು ಹೇಳಿದಂಥ ಮೊದಲನೇ ಮಾತು ಯೋಹಾನ 20ನೇ ಅಧ್ಯಾಯ 15ನೇ ವಾಕ್ಯ ನೋಡಬೇಕಾದ್ರೆ, ಯೋಹಾನ ಬುಕ್ ಆಫ್ ಜಾನ್ ಚಾಪ್ಟರ್ 20 ವರ್ಸ್ 15 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಯೋಹಾನ 20ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆದಿದೆ, ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು. ಹಲ್ಲೆಲೂಯಾ. ಯೇಸುಸ್ವಾಮಿ ಆದರಣೆಯ ಸಂದೇಶವನ್ನು ನೀಡ್ತಾ ಇದ್ದಾರೆ. ಅವ್ರು ಹೇಳಿದಂಥ ಮಾತು ಯಾಕೆ ಹೇಳುತ್ತಿ, ಯಾರನ್ನು ಹುಡುಕುತ್ತಿ ಅಂತೇಳಿ ಸಂತೈಸುವಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಆತ್ಮಿಕ ಅಧಿಕಾರದ ಸಂದೇಶವನ್ನು ಸಹ ಇಲ್ಲಿ ಕೊಡೋದನ್ನು ನೋಡ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 18. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಬರೆದಿದೆ, ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಹಲ್ಲೆಲೂಯಾ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆತ್ಮಿಕ ಅಧಿಕಾರದ ಸಂದೇಶವನ್ನು ಯೇಸುಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪುನರುತ್ಥಾನ ಹೊಂದಿದ ನಂತರ ದೇವರು ಹೇಳಿದಂಥ ಸಂದೇಶ ಏನಾಗಿದೆ ಅಂತೇಳಿ ನಾವು ನಿಮ್ಗೆ ತಿಳಿಸ್ತಾ ಇದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯ ನೋಡಬೇಕಾದ್ರೆ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 16 ವರ್ಸ್ 15. ಮಾರ್ಕ 16ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಸೊ ಯೇಸುಸ್ವಾಮಿ ಕೊಟ್ಟಂಥ ಆಜ್ಞೆ, ನೀವು ಲೋಕದ ಕಟ್ಟೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂಥೇಳಿ ಯೇಸುಸ್ವಾಮಿ ಆಜ್ಞೆ ಕೊಡೋದನ್ನು ನೋಡ್ತೇವೆ. ಮತ್ತು ಮಾರ್ಕ್ 16:16 ಬರೆದಿದೆ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಆತ್ಮರಕ್ಷಣೆ ಕುರಿತಾದಂಥ ಸಂದೇಶವನ್ನು ಯೇಸುಸ್ವಾಮಿ ಇಲ್ಲಿ ಹೇಳೋದನ್ನು ನೋಡ್ತೇವೆ. ಮಾರ್ಕನು ಬರೋ ಸುವಾರ್ತೆ 16ನೇ ಅಧ್ಯಾಯ 17-18ನೇ ವಾಕ್ಯ ನೋಡಬೇಕಾದ್ರೆ, ಇದಲ್ಲದೆ ನಂಬುವವರಿಂದ ಈ ಸೂಚಕಾರ್ಯಗಳು ಉಂಟಾಗುವವು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥಗಳನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಅಂದರೆ ಇಲ್ಲಿ ನಿಜವಾಗಿ ವಿಷ ಕುಡಿರಿ, ಹಾವುಗಳನ್ನೆತ್ತಿರಿ, ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ. ಆತ್ಮಿಕ ಅರ್ಥ ಬೇರೆ ರೀತಿಯಾಗಿರುವಂಥದ್ದಾಗಿದೆ. ಏನು ಬರೆದಿದೆ? ವಿಷ ಪದಾರ್ಥಗಳು ಅಂತೇಳಿ ವಿಷ ಪದಾರ್ಥ ಕುಡಿರಿ ಅಂತ ಅರ್ಥ ಅಲ್ಲ. ಅದು ಯೇಸುಸ್ವಾಮಿ ಹೇಳುವಂಥ ಆಧ್ಯಾತ್ಮಿಕ ಅರ್ಥಗಳೇ ಬೇರೆ ಇರುವಂಥದ್ದಾಗಿದೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದನ್ನು ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಬೇಕೇ ಹೊರತು ಮಾನಸಿಕವಾಗಿ ನಮ್ಮ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋದಲ್ಲ ಇದನ್ನು. ಅದಕ್ಕೆ ದೇವರು ಅಪಾರವಾದಂಥ ಜ್ಞಾನ, ದೇವರ ಜ್ಞಾನ ಅಪಾರವಾಗಿರುವಂಥದ್ದು. ಹಾಗಾಗಿ ಯಾವ ಉದ್ದೇಶದಿಂದ ಹೇಳಿದ್ದಾರೆ, ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ, ಯಾವುದಕ್ಕೋಸ್ಕರ ಹೇಳಿದ್ದಾರೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಕೆಲವರು ಸುಮ್ಮನೆ ಈ ಮಾತನ್ನು ಏನೋ ವಿಷ ಕುಡಿದ್ರೆ ವಿಷ ಕುಡೀರಿ, ನೋಡ್ರಿ, ವಿಷ ಕುಡಿದು ತೋರಿಸ್ರಿ ಅಂತೆಲ್ಲ ಮಾತಾಡೋದನ್ನು ನೋಡ್ತೇವೆ. ಸೊ ಈ ರೀತಿಯಾಗಿ ಅಲ್ಲ, ಆಧ್ಯಾತ್ಮಿಕ ಅರ್ಥಗಳೇ ಬೇರೆ ರೀತಿಯಾಗಿರುವಂಥದ್ದಾಗಿದೆ. ಹಾಗಾಗಿ ಇದಕ್ಕೆ ಬೇರೆ ಸಂದೇಶ ಅರ್ಥನೇ ಇರುವಂಥದ್ದಾಗಿದೆ. ದೇವರ ಚಿತ್ತ ಆದರೆ ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇವೆ. ನೆಕ್ಸ್ಟ್ ನೋಡಬೇಕಾದ್ರೆ ದೇವರ ವಾಕ್ಯ ಹೇಳುತ್ತೆ, ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಯೋಹಾನ 20ನೇ ಅಧ್ಯಾಯ 23ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳು ಕ್ಷಮಾಪಣೆಯಾಗುತ್ತದೆ, ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸ್ತಿರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ಅಂದರೆ ಕ್ಷಮಾಪಣೆಯ ಸಂದೇಶವನ್ನು ಯೇಸುಸ್ವಾಮಿ ಇಲ್ಲಿ ಕೊಡೋದನ್ನು ನೋಡ್ತೇವೆ.
ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 29ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಯೇಸು ಅವನಿಗೆ, ನೀನು ನನ್ನ ನೋಡಿದರೆ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಅಂದರೆ ಈ ನಂಬಿಕೆಯನ್ನು ಕುರಿತಾಗಿ ಸಂದೇಶ ಹೇಳೋದು ನೋಡ್ತೇವೆ. ಅಂದರೆ ನನ್ನನ್ನು ನೋಡಿ ನಂಬಿದೆಯಾ, ಆದರೆ ನೋಡದೆ ನಂಬುವವರು ಧನ್ಯರು ಅಂತೇಳಿ ಯೇಸುಸ್ವಾಮಿ ಹೇಳೋದನ್ನು ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ನಿನ್ನೆ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ನಾವು ನೋಡ್ತೇವೆ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ, ಪ್ರೀತಿಯ ಕುರಿತಾದಂಥ ಸಂದೇಶವನ್ನು ಯೇಸುಸ್ವಾಮಿ ಹೇಳೋದು ನೋಡ್ತೇವೆ. ಕಡೆದಾಗಿ ನೋಡಬೇಕಾದ್ರೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ ನೋಡಬೇಕಾದ್ರೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 20 ನೋಡಬೇಕಾದ್ರೆ ಯೇಸುಸ್ವಾಮಿ ಹೇಳಿದಂಥ ಮಾತು, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡ್ರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಅಂದರೆ ಯುಗದ ಸಮಾಪ್ತಿ, ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಕಡೆದಾಗಿ ಮನುಷ್ಯನಿಗೆ 2 ವಿಧವಾದ ಪುನರುತ್ಥಾನ ಇರುವಂಥದ್ದಾಗಿದೆ. ಮನುಷ್ಯನಿಗೆ 2 ವಿಧವಾದ ಪುನರುತ್ಥಾನವಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ, ಬೈಬಲ್ನಲ್ಲಿ ಬರೆದಿದೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 29 ನೋಡಬೇಕಾದ್ರೆ, ಬುಕ್ ಆಫ್ ಜಾನ್ ಚಾಪ್ಟರ್ 5 ವರ್ಸ್ 29 5:29 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ, ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗುವುದು. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗುವುದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ಜೀವಕ್ಕಾಗಿ ಪುನರುತ್ಥಾನ ಹೊಂದುವಂತೆ ಯೇಸುಸ್ವಾಮಿಯ ಮರಣ ಮತ್ತು ಪುನರುತ್ಥಾನದಲ್ಲಿ ನಂಬಿ ನಾವು ಆತನಲ್ಲಿ ಜೀವಿಸುವಂತೆ ಜೀವಿಸುವಂಥದ್ದು. ಇನ್ನೊಂದು ನೋಡಬೇಕಾದ್ರೆ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಾಕ್ಯ ನೋಡಬೇಕಾದ್ರೆ, ಯೋಹಾನ 5:21 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂಬುದು ತಿಳಿದುಕೊಳ್ಳ್ರಿ. ಹಲ್ಲೆಲೂಯಾ. ಹಾಗಾಗಿ ಈ 2 ವಿಧವಾದ ಪುನರುತ್ಥಾನವನ್ನು ಕುರಿತು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ದೇವರ ವಾಕ್ಯದ ಆಧಾರದಲ್ಲಿ ಯೇಸು ಸ್ವಾಮಿಯ ಪುನರುತ್ಥಾನ, ಕ್ರಿಸ್ತನ ಪುನರುತ್ಥಾನ ಅಂತ ಹೇಳಿದ್ರೆ ಏನಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ತಿಳಿಯಪಡಿಸಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಚಾನಲ್ನ ಇದೇ ಮೊದಲ ಬಾರಿಗೆ ಯಾರು ಕೇಳ್ತಿರೋದಾದರೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.